ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ಹೊನಗೋಡ್. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಅನ್ನೋದಿದೆಯಲ್ಲ, ಅದು ಬೂದಿ ಮುಚ್ಚಿದ ಕೆಂಡದಂತೆ ಹಾಗೇನೆ ಉಳಿದಿದೆ. ಹೈಕಮಾಂಡ್ ನಾಯಕರು ಒಂದು ಸೂತ್ರವನ್ನು ಹೆಣೆದಿದ್ರು. ಇಬ್ಬರು ನಾಯಕರನ್ನ ಹೇಗಾದರೂ ಮಾಡಿ ಒಟ್ಟಿಗೆ ಸೇರಿಸಬೇಕು ಅನ್ನೋದು ಹೈಕಮಾಂಡ್ ನಾಯಕರ ಕಸರತ್ತಾಗಿತ್ತು. ಅದಕ್ಕೆ ತಕ್ಕಂತೆ ಹೈಕಮಾಂಡ್ ನಾಯಕರು ಒಂದಿಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು. ಇಬ್ಬರು ನಾಯಕರನ್ನ ಒಟ್ಟಿಗೆ ಸೇರಿಸಿ ಹೇಗಾದರೂ ಮಾಡಿ ಬೆಳಗಾವಿ ಅಧಿವೇಶನವನ್ನ ಸುಸೂತ್ರವಾಗಿ ನಡೆಸಬೇಕು ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿತ್ತು. ಅವರ ಸೂಚನೆ ಮೇರೆಗೆ ಇಬ್ಬರು ನಾಯಕರು ಪರಸ್ಪರ ಒಟ್ಟಾಗಿ ನಾಟಿ ಕೋಳಿ ಸಾರು ಹಾಗೆ ಮುದ್ದೆಯನ್ನ ಸವಿಯುವ ಪ್ರಯತ್ನ ಕೂಡ ಮಾಡಿದ್ರು. ಆ ಕೆಲಸ ಕೂಡ ಆಯ್ತು. ಅದಾದ ನಂತರ ಇಬ್ಬರು ನಾಯಕರು ಒಂದಾದ್ರ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ರಾಜ್ಯದಲ್ಲಿ ಆ ವಿಚಾರ ಈಗಲೂ ಕೂಡ ಹಾಗೇನೆ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಮೊನ್ನೆ ಇಬ್ಬರು ನಾಯಕರು ಕೂಡ ದೆಹಲಿಗೆ ತೆರಳಿದ್ರು. ದೆಹಲಿಗೆ ತೆರಳೋ ಕಾರಣ ಏನಪ್ಪಾ ಅಂತಂದ್ರೆ, ಈ ವೋಟ್ ಚೋರಿ ಹಗರಣ ಇದೆಯಲ್ಲ, ಏನು ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿತ್ತು, ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರಾಷ್ಟ್ರವ್ಯಾಪಿ ಹೋರಾಟವನ್ನು ಮಾಡ್ತಾ ಇತ್ತು. ಈ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಇಬ್ಬರು ನಾಯಕರು ಹೋಗಿದ್ರು. ಕೇವಲ ಅಷ್ಟು ಮಾತ್ರ ಅಲ್ಲದೆ ಕರ್ನಾಟಕದಿಂದ ಬಹಳಷ್ಟು MLAಗಳು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಹಳ ಬೇಗ ಬಂದರು, ರಾಜ್ಯಕ್ಕೆ ವಾಪಸ್ ಆದ್ರು. ಕಾರಣ ಏನಪ್ಪ ಅಂದ್ರೆ ಸೆಷನ್ ಇತ್ತು. ಅದೇ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಅಸ್ತಂಗತ ಆದ್ರು. ಆದ್ರೆ ಒಂದು ದಿನ ಕಾಯುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ರಾಹುಲ್ ಗಾಂಧಿ ಅವರು 1.5 ನಿಮಿಷಗಳ ಕಾಲ ಭೇಟಿಗೆ ಅವಕಾಶ ಸಿಕ್ತು. 1.5 ನಿಮಿಷಗಳ ಕಾಲ ಭೇಟಿ ಹೇಗಾಯ್ತಪ್ಪ ಅಂತ ನೋಡೋದಾದ್ರೆ, ಏನು ಅಭಿಯಾನ ನಡೀತಾ ಇತ್ತಲ್ಲ, ಅಭಿಯಾನ ನಡೆಯುವ ಸಂದರ್ಭದಲ್ಲೇ ಒಂದಿಷ್ಟು ವಿಷಯವನ್ನ ಕಮ್ಯುನಿಕೇಟ್ ಮಾಡುವ ಪ್ರಯತ್ನವನ್ನ DCM ಡಿ ಕೆ ಶಿವಕುಮಾರ್ ಮಾಡಿದ್ರು. ಇದಕ್ಕೂ ಕೂಡ ಕಾರಣ ಇದೆ. ಯಾಕೆ ಅಲ್ಲೇ ಕಮ್ಯುನಿಕೇಟ್ ಮಾಡಿದ್ರು ಅಂತ ನೋಡೋದಾದ್ರೆ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಹಳಷ್ಟು ದಿನದಿಂದ ಡಿ ಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಬಣದವರು ಕೂಡ ಅಲ್ಲಿ ಹೋಗಿ ಒಂದಿಷ್ಟು ವರದಿಯನ್ನ ಒಪ್ಪಿಸುವಂತ ಕೆಲಸ ಅಥವಾ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತ ದೂರನ್ನ ಹೇಳುವಂತ ಕೆಲಸ ಇದೆಲ್ಲವೂ ಕೂಡ ನಡೀತು. ಆದ್ರೆ DCM ಅವರಿಗೆ ಇವತ್ತೂ ಕೂಡ ಅವರು ಸಮಯವನ್ನ ಕೊಟ್ಟಿಲ್ಲ. ಸಮಯವನ್ನ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಒಂದು ಸಮಯ ಕೊಟ್ಟರೆ DCM ಅವರಿಗೆ ಒಂದು ಭರವಸೆಯನ್ನು ಕೊಡಬೇಕು, ಅಥವಾ CM ಸ್ಥಾನವನ್ನು ಚೇಂಜ್ ಮಾಡಿ ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಒಂದು ರೀತಿ ಕಣ್ಣ ಮುಚ್ಚಾಲೆ ಆಟ ಅಂತಾನೆ ಕರಿಬೇಕಾಗುತ್ತೆ ನಾವು ಇದನ್ನ. ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡೋದಕ್ಕೆ ಸಿಗ್ತಾ ಇಲ್ಲ. ರ್ಯಾಲಿ ಮಧ್ಯೆನೇ ಡಿ ಕೆ ಶಿವಕುಮಾರ್ ತಮ್ಮ ವಿಷಯವನ್ನು ಕಮ್ಯುನಿಕೇಟ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ತಮ್ಮ ವಿಚಾರವನ್ನು ಅವರ ಮುಂದಿಡುವ ಪ್ರಯತ್ನವನ್ನು ಮಾಡಿದ್ರು. ರಾಹುಲ್ ಗಾಂಧಿ ಅವರ ಕಡೆಯಿಂದ ಏನು ಮಾಹಿತಿ ಬಂತು ಅಂತಾರೆ, ಕೇವಲ ಕಾದ್ ನೋಡಿ, ಸ್ವಲ್ಪ ದಿನ ಅಷ್ಟೇ ಅನ್ನುವ ಒಂದು ಸುದ್ದಿ ಸಿಕ್ಕಿದೆಯಂತೆ DCM ಅವರಿಗೆ. ಈ ಸುದ್ದಿಯನ್ನ ಹೊತ್ಕೊಂಡು ವಾಪಸ್ DCM ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಶಾಮನೂರು ಅವರ ಅಸ್ತಂಗತದಿಂದಾಗಿ ತಕ್ಷಣವೇ ಅವರು ಮತ್ತೆ ಮರಳಬೇಕಾಗಿರುವ ಕಾರಣಕ್ಕಾಗಿ ACC ಅಧ್ಯಕ್ಷರ ಜೊತೆನೆ ಒಂದೇ ಫ್ಲೈಟ್ ಅಲ್ಲಿ DCM ಡಿ ಕೆ ಶಿವಕುಮಾರ್ ಹಾಗೆ ACC ಅಧ್ಯಕ್ಷರು ಇಬ್ರು ಕೂಡ ರಾಜ್ಯಕ್ಕೆ ಬಂದ್ರು. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವಂತ ಒಂದೇ ಒಂದು ಅಭಯ ಅಂತಂದ್ರೆ, ಮುಂದೆ ಕಾದ್ ನೋಡೋಣ ಅನ್ನೋದನ್ನ ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಅದಾದ ಬಳಿಕ ಹಲವು ನಾಯಕರು ಹೇಳಿಕೆಯನ್ನು ಕೊಡುವ ಕೂಡ ಪ್ರಯತ್ನ ಕೂಡ ಆಯಿತು. ಹಲವು ನಾಯಕರು ಹೇಳಿಕೆಯನ್ನು ಕೊಟ್ಟರು. ಮುಖ್ಯವಾಗಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಒಂದು ಮಾತನ್ನು ಹೇಳ್ತಾರೆ, ಇದೇ ಜನವರಿ 6ಕ್ಕೆ DCM ಯೋಗ ಬದಲಾಗುತ್ತೆ, ಅಥವಾ DCM ಅವರು CM ಆಗಿ ಕುರ್ಚಿ ಮೇಲೆ ಕೂರ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಇದಕ್ಕೂ ಕೂಡ ಕಾರಣ ಇದೆ. ಈ ಮಾತನ್ನು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನಕ್ಕೆ, ಅದರಲ್ಲೂ ಪರಿಷತ್ ಸದಸ್ಯರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ತಮ್ಮ ತಂದೆಯವ್ರನ್ನ ಅಥವಾ CM ಅವ್ರನ್ನ ಬದಲಾಯಿಸುವ ಯಾವುದೇ ಪ್ರಯತ್ನ ನಡೀತಾ ಇಲ್ಲ, ಅದಕ್ಕೆ ಹೈಕಮಾಂಡ್ ಅಸ್ತು ಅಂತ ಇದುವರೆಗೂ ಹೇಳಿಲ್ಲ. CM ಅನ್ನ ಬದಲಾಯಿಸುವ ಪ್ರಯತ್ನಕ್ಕೆ ಸದ್ಯಕ್ಕೆ ತೆರೆ ಬಿದ್ದಿದೆ ಅಂತಾರೆ. ಸೊ ಅವರಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಇಕ್ಬಾಲ್ ಹುಸೇನ್ ಈ ಮಾತನ್ನು ಹೇಳಿದರು. ಆದರೆ ಮಾಧ್ಯಮಗಳು ಇದೇ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರ ಮುಂದೆ ಕೂಡ ಇಟ್ಟರು. ಯತೀಂದ್ರ ಅವರು ಒಂದು ರೀತಿ ಹೇಳ್ತಾರೆ, ಇಕ್ಬಾಲ್ ಅವರು ಒಂದು ರೀತಿ ಹೇಳ್ತಾರೆ. ಸೊ ಇವ್ರನ್ನೆಲ್ಲ ಸುಮ್ಮನಿರಿಸುವ ಪ್ರಯತ್ನ ಆಗುತ್ತಾ ಕೇಳಿದ್ರೆ, ಸೊ DCM ಅದಕ್ಕೊಂದು ಮಾತು ಹೇಳ್ತಾರೆ, ಇಕ್ಬಾಲ್ ಅವ್ರಿಗೆ ತಲೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಒಟ್ಟಾರೆ ನೋಡೋದಾದ್ರೆ 1.5 ನಿಮಿಷದ ಏನು ರಹಸ್ಯ ಇದೆಯಲ್ಲ, ಅಥವಾ 1.5 ನಿಮಿಷದ ಭೇಟಿ ಇದೆಯಲ್ಲ, ಇದು ಫಲಪ್ರದ ಭೇಟಿ ಅಂತ ಈಗಲೇ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೇರವಾಗಿ ಇವರ ಮುಕ್ತ ಮಾತುಕತೆಗೆ ಅವಕಾಶ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಸದ್ಯ ಒಂದು ಹೋಪ್ ಇದೆ, ಮುಂದೆ ನೋಡೋಣ ಅಂತ ಏನು ಹೇಳಿದಾರಲ್ಲ, ಅದೇ ಹೋಪ್ ಮೇಲೆ DCM ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಸದ್ಯಕ್ಕೆ ವಾಪಸ್ ಆಗಿದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.